ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ರಾಜೀನಾಮೆ ನೀಡುವಂತೆ ಮನವಿ ಮಾಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಗೆ ಸಿಎಂ ಕರೆ ಮಾಡಿ ರಾಜೀನಾಮೆ ನೀಡುವಂತೆ ಮನವಿ ಮಾಡಿದರು. ಆಗ ಹೊರಟ್ಟಿ ಅವರು ಯೋಚಿಸಿ ನಿರ್ಧಾರ ಮಾಡ್ತೀನಿ ಅಂತ ಸಿಎಂಗೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಫೋನ್ ಕರೆ ಬಂದಿದೆ. ನೀವು ರಾಜೀನಾಮೆಯನ್ನ ಕೊಡಿ ನಿಮ್ಮ ಸ್ಥಾನಕ್ಕೆ ಅಂತ ಮನವಿ ಮಾಡಿದ್ರು. ಈಗ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಂಡಾಯ ಎದ್ದಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ, ಅವಿಶ್ವಾಸ ನಿರ್ಣಯ ತರಲಿ, ರಾಜೀನಾಮೆ ಕೊಡ್ಲಿ ಅಂತ ಸರ್ಕಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಈಗ ಹೊರಟ್ಟಿ ಅವರು ಸೆಟ್ ಹೊಡೆದಿದ್ದಾರೆ. ನನ್ನನ್ನ ಕೆಳಗಿಳಿಸುವ ಕಾರಣ ಜನರಿಗೆ ಗೊತ್ತಾಗ್ಲಿ, ಅವಿಶ್ವಾಸ ನಿರ್ಣಯ ಚರ್ಚೆಯ ನಂತರ ರಾಜೀನಾಮೆಯನ್ನ ಕೊಡ್ತೇನೆ, ರಾಜೀನಾಮೆ ಕೊಡಬೇಡಿ ಅಂತ ಈಗ ಬಿಜೆಪಿಯವರು ಕೂಡ ಹೇಳಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮೇಲೆ ಯಾವುದೇ ಅವಿಶ್ವಾಸ ನಿರ್ಣಯವನ್ನು ತಾರದೆ, ಅವರ ಗಮನಕ್ಕೆ ತಾರದೆ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸುವಂತಹ ಯತ್ನ ಕೂಡ ನಡೆದಿದೆ. ಪ್ರಯತ್ನ ಅನ್ನೋದಕ್ಕಿಂತ ಈಗಾಗಲೇ ಅದು ನಡೆದಿದೆ. ಸಭಾಪತಿಯಾಗಿ ಹೊಸದಾಗಿ ಸಲೀಂ ಅಹಮದ್ ಅವರನ್ನು ಸರ್ಕಾರ ಆಯ್ಕೆ ಮಾಡಿದೆ. ನಮ್ಮ ಜೊತೆ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ. 46 ವರ್ಷಗಳ ಸುದೀರ್ಘ ಕಾಲ ಪರಿಷತ್ ಸದಸ್ಯರಾಗಿ ಸೇವಿಸಿ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಇದರ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಸ್ಪೀಕರನ್ನ ಸಭಾಪತಿನ ಆರಿಸುವಂಥ ಸಂಪೂರ್ಣ ಅಧಿಕಾರ ಸದನಕ್ಕಿರ್ತೈತಿ. ಸದನದ ಅಧಿಕಾರವನ್ನು ಕಳಿಸ್ಕೊಳ್ಳುವಂಥದ್ದು ಈ ಪಕ್ಷ ಮಾಡಿದಂದ್ರೆ ಇನ್ನು ಮುಂದೆ ಸದನದಲ್ಲಿ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಅನ್ನೋದನ್ನು ಅವ್ರನ್ನ ಕೇಳಬೇಕಾಗೈತಿ. ಮತ್ತು ಇದು ಸದನದ ಸಾರ್ವಭೌಮತ್ವಕ್ಕೆ ಒಂದು ಥರ ತಿಲಾಂಜಲಿ ಇಟ್ಟಂಗಾಗುತ್ತೆ. ಇದೊಂದು ಪದ್ಧತಿ ಅಲ್ಲ. ಇಲ್ಲಿವರೆಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. 46-47 ವರ್ಷದ್ದು ನಾನು ಇಂಥವೆಲ್ಲ ನೋಡಿಲ್ಲ, ಅದು ಬಿಡು. ಮತ್ತು ಇದು ಇಲ್ಲಿಯೂ ಸಹಿತ 80ರಿಂದ ನೋಡ್ತೀನಿ ನಾನು. ಯಾರು ಒಂದ್ಸರಿ ಶಂಕರಮೂರ್ತಿ ಅವ್ರ ಬಗ್ಗೆನೂ ಬಂದಿತ್ತು, ಅದು ಬೇರೆ ಕಾರಣ. ಮತ್ತು ಈಗ ಇವರು ಮೆಜಾರಿಟಿ ಐತೆ ಅಂತ ತಿಳ್ಕೊಂಡು ಹೇಳಿ ಸಭಾಪತಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಇದು. ಇದರಲ್ಲಿ ಪಕ್ಷಾತೀತವಾಗಿರಬೇಕಾಗತ್ತೆ. ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೋ ಅವ್ರ ಪಕ್ಷಕ್ಕೆ ರಾಜೀನಾಮೆ. ನಾನಂತೂ ಅವತ್ತ ರಾಜೀನಾಮೆ ಕೊಟ್ಟೆ ಪ್ರಾಥಮಿಕ ಸದಸ್ಯತ್ವಕ್ಕೆ. ಈಗ ಅವರು ಬೇರೆಯವ್ರನ್ನ ಏನು ನಮ್ಮದೇನು ಕನ್ಸಲ್ಟೂ ಇಲ್ಲ, ಏನೂ ಇಲ್ಲ, ಒಮ್ಮಿಂದೊಮ್ಮೆ ಬಹುಮತದ ಹಿಂಗೆ ಮಾಡೋದ್ರಿಂದ ಇದೊಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಗೆ ಆಗ್ತಿದೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಸೊ ತಾವು ಬಹಳಷ್ಟು ಹಿರಿಯರು ಇಡೀ ಸದನದಲ್ಲಿ ಹೇಗೆ ನೋಡಿದ್ರು ಒಂದು ರೀತಿ ಎಲ್ಲ ಪಕ್ಷಗಳಿಗೂ ಎಲ್ಲ ಪಕ್ಷದ ಸದಸ್ಯರು ಕೂಡ ಗೌರವ ಕೊಡುವಂಥ ವ್ಯಕ್ತಿ. ನಿಮ್ಮನ್ನು ಈ ಸಂದರ್ಭದಲ್ಲಿ ಈ ರೀತಿ ನಡೆಸ್ಕೊಳ್ತಾ ಇರೋವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಚರ್ಚೆ ಕೂಡ ಶುರುವಾಗಿದೆ. ಯಾಕೆಂತಂದರೆ ನೀವು ಪಕ್ಷಾತೀತವಾಗಿ ಸದನ ನಡೆಸ್ಕೊಂಡು ಹೋಗ್ತಾ ಇರ್ತೀರಿ, ಅಂದರೆ ಎಲ್ಲ ಅರ್ಹತೆ ಇರುವಂತಹವರಾಗಿದ್ರಿ. ನಂಬರ್ಸ್ ಅವ್ರಿಗೆ ಬಂದು ಮಾಡಿ ಒಂದು ಸೌಜನ್ಯಕ್ಕಾದರೂ ಹೇಳಬಹುದಿತ್ತಲ್ವಾ ಅಂತ. ಅಲ್ಲ, ಕೇಳಬಹುದು, ಕೇಳಿಲ್ಲ, ಅವರು ಕೇಳಬಹುದಾಗಿತ್ತು ಅಥವಾ ಚರ್ಚೆ ಮಾಡಬೇಕಾಗಿತ್ತು. ಒಮ್ಮಿಂದೊಮ್ಮಿಗಲೇ ಅವರು ತಕ್ಷಣ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡುವಂಥದ್ದು ಮತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀವಿ ಅನ್ನೋದು, ಅವ್ರನ್ನ ಕಿತ್ತಾಕ್ತೀವಿ ಅನ್ನೋದು, ಇವೆಲ್ಲ ಅದು ಮೇಲ್ಮನೆಯಲ್ಲಿ ಅಂದು ಶೋಭೆಯನ್ನು ತರುವಂಥದ್ದಲ್ಲ. ಸದನದಲ್ಲಿ ಚರ್ಚೆ ಆಗಬೇಕು, ಅಥವಾ ನೀವು ಅವತ್ತು ರಾಜೀನಾಮೆ ಕೊಡ್ತೀರಾ, ಸದನ ಆರಂಭ ಆಗೋದಕ್ಕೆ ಮುಂಚೆನೇ ರಾಜೀನಾಮೆ ಕೊಡ್ತೀರಾ, ಅಥವಾ ಏನು ನಿರ್ಧಾರ ಮಾಡ್ಕೊಂಡಿದ್ದೀರಿ ತಾವು ಅಂತ? ನಾನು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂತೇಳಿ ನಾನು ನೋಟಿಸ್ ಬಂದರೆ ಆಗಿಂದಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಭಾಳ ಮಂದಿ ಸ್ನೇಹಿತರು, ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ಇಷ್ಟು ವರ್ಷ ನಿಮಗೆ ಸಹಕಾರ ಮಾಡ್ಯಾರ, ಸದನದಲ್ಲಿ ಒಂದು ಮಾತು ನೀವು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಈ ಧನ್ಯವಾದಗಳನ್ನು ಹೇಳಿ ನಿಮ್ಮ ಮೇಲೆ ಯಾಕೆ ವಿಶ್ವಾಸ ಮಂಡನೆ ಮಾಡ್ಯಾರ ಅನ್ನೋದು ನಮ್ಮ ಸದನಕ್ಕೆ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸದನದಲ್ಲೇ ಚರ್ಚೆಗೆ ತೊಗೊಂಡಾಗ ಅಲ್ಲಿ ಏನೇನಾಗುತ್ತೆ ಆಮೇಲೆ ನೀವು ಬೇಕಾದ್ರೆ ರಾಜೀನಾಮೆ ಕೊಡಿ ಅಂತೇಳಿ ನನಗೆ ಹೇಳಿದರು. ಅದು ಸೂಕ್ತ ಅನ್ನುವಂಥ ಇದಕ್ಕೆ ಬಂದಿದ್ದೀನಿ. ನಮ್ಮ ತತ್ವ ಆದರ್ಶಗಳನ್ನ ನಾವು ಬಿಡೋದಿಲ್ಲ, ಇಟ್ಕೊಂಡು ನಾವು ಮುಂದೋಗ್ತೀವಿ. ಎಲ್ಲಿ ಮಟ್ಟ ನಡೀತದೆ ಇಷ್ಟು. ಇದಿಷ್ಟು ಕೂಡ ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್
न्यूज नेटवर्क प्रस्तुति।